ಸ್ನೇಹಿತರೆ, ಇದು ಮಹಿಳೆಯರಿಗೆ ಮೀಸಲಾತಿ ಅಂತ ಮಾಡಕ್ಕೆ ಖಂಡಿತ ಬಿಜೆಪಿಯವರು ಹೊರಟಿರ್ಲಿಲ್ಲ. ಇದು ಬಿಜೆಪಿಗೆ ಮೀಸಲಾತಿ ಅಂದ್ರೆ ಅವರ ಪಕ್ಷನೇ ಸದಾ ಆಡಳಿತದಲ್ಲಿರ್ಬೇಕು ಅಂತ ಹೇಳಿ ಮಾಡಿರುವಂತಹ ಹುನ್ನಾರ. ಡಿನೋಟಿಫಿಕೇಶನ್ ಅನ್ನ ಈ ಒಂದು ಮಹಿಳಾ ಮೀಸಲಾತಿಯ ಜೊತೆಗೆ ಬಿಲ್ ಪಾಸ್ ಮಾಡ್ಬೇಕು ಅಂತ ಹೊರಟ್ರಲ್ವಾ, ಅಲ್ಲೇ ಅವರು ಸಿಕ್ಕಿ ಬಿದ್ದದ್ದು. ಅದಕ್ಕೆ ಇಷ್ಟು ದೊಡ್ಡ ಮಟ್ಟದ ವಿರೋಧ ಬಂದಿರುವಂತದ್ದು. ಏನಪ್ಪಾ ಇದು ಅಂತ ಹೇಳಿದ್ರೆ, ಈ ಕ್ಷೇತ್ರಗಳ ಪುನರ್ ವಿಂಗಡಣೆ ಮಾಡುವಂಥದ್ದು. ಈ ಕ್ಷೇತ್ರಗಳನ್ನ ಹೆಚ್ಚು ಮಾಡಬೇಕು. ಸರಿ, ಮಾಡಿದ್ರೆ ನಮ್ಗೇನ್ ಮೇಡಮ್ ಸಮಸ್ಯೆ ಅಂದ್ರೆ, ನೋಡಿ, ಕಾಂಗ್ರೆಸ್ ಪಕ್ಷ ಒಂದ್ ಕಾಲದಲ್ಲಿ ನಾವಿಬ್ಬರು ನಮಗಿಬ್ಬರು, ಆರ್ತಿಗೊಬ್ಬ ಕೀರ್ತಿಗೊಬ್ಳು ಅಂತ ಹೇಳಿ ಇಬ್ಬಿಬ್ರು ಮಕ್ಕಳನ್ನ ಮಾತ್ರ ಮಾಡ್ಕೊಳ್ಳಿ, ತುಂಬಾ ಜನ ಮಕ್ಕಳನ್ನ ಮಾಡ್ಕೊಂಡ್ಬಿಟ್ರೆ ದೇಶದ ಜನಸಂಖ್ಯೆ ಜಾಸ್ತಿ ಆಗ್ಬಿಡತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವ್ರ ಟೈಮಲ್ಲೂ ಹೇಳಿತ್ತು, ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲೂ ಹೇಳ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಉತ್ತರ ಭಾರತೀಯರು ಇದನ್ನ ಯಾವುದನ್ನು ಕಿವಿ ಮೇಲೆ ಹಾಕೊಳ್ಳದೆ ಅವ್ರ ಜನಸಂಖ್ಯೆನ ಹಂಗೆ ಸ್ಫೋಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟು ಸೇರಿಸ್ಕೊಂಡ್ರು ಅವರಷ್ಟು ಸೀಟ್ಗಳು ನಮ್ಗೆ ಬರಲ್ಲ. 543 ಸೀಟ್ಗಳನ್ನ ಅಂದ್ರೆ MP ಸೀಟ್ಗಳು ಲೋಕಸಭಾ ಎಲೆಕ್ಷನ್ಸ್ಗಿದ್ರೆ, ಇದನ್ನ ಒಂದು 300 ಇನ್ನೊಂದು 300 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದಷ್ಟು ಕೂಡ ಉತ್ತರ ಭಾರತಕ್ಕೆ ಸೇರ್ಕೊಳತ್ತೆ. ಅದು ಸೇರ್ಕೊಂಡಿದ ತಕ್ಷಣ ಏನಾಗ್ಬಿಡತ್ತೆ ಮೇಡಮ್ ಅಂದ್ರೆ, ಉತ್ತರ ಭಾರತವನ್ನ ಅವರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಉತ್ತರ ಭಾರತದ PM ಆಯ್ಕೆ ಆಗ್ತಾರೆ. ದಕ್ಷಿಣ ಭಾರತೀಯರಿಗೆ ಏನ್ ಲಾಸು? ಚೊಂಬು ಕೊಡ್ತಾರೆ, ಅನುದಾನದಲ್ಲಿ ಚೊಂಬು ಕೊಡ್ತಾರೆ. ಟ್ಯಾಕ್ಸ್ ಕಟ್ಟೋದು, ಹೆಚ್ಚು ಟ್ಯಾಕ್ಸ್ ಕಟ್ಟೋದು ನಾವು, ಸರ್ಕಾರದ ಕಾನೂನುಗಳನ್ನ ಫಾಲೋ ಮಾಡ್ತಾ ಇರೋದು ನಾವು, ಸಂವಿಧಾನ ಬದ್ಧವಾಗಿ ನಡ್ಕೊಳ್ತಾ ಇರೋದು ನಾವು ದಕ್ಷಿಣ ಭಾರತದವರು. ಆದ್ರೆ ನಮಗೆ ಎಜುಕೇಶನ್ ಇದೆ, ಆದ್ರೆ ನಮ್ಮ PM ಆಗುದಿಲ್ಲ. ಉತ್ತರ ಭಾರತದ PM ವಾಪಸ್ ಆಗ್ತಾರೆ. ಈಗ್ಲೂ ಅವರೇ ಆಗ್ತಾ ಇದ್ದಾರೆ, ಡೌಟ್ ಇಲ್ಲ. ಆದ್ರೆ ಅಟ್ಲೀಸ್ಟ್ ಅನುದಾನ ಆದ್ರೂ ನಮಗ್ ಸ್ವಲ್ಪ ಸಿಗ್ತಾ ಇದೆ. ಇನ್ನು ಮುಂದೆ ಏನಾದ್ರೂ ಇವ್ರು ಹೇಳಿರುವಂತಹ ಈ ಕ್ಷೇತ್ರ ವಿಂಗಡಣೆಯನ್ನ ಒಪ್ಕೊಂಡ್ಬಿಟ್ರೆ ಮಹಿಳಾ ಮೀಸಲಾತಿಗೆ ನಾವು ಖಂಡಿತ ವಿರೋಧಿ ಅಲ್ಲ. ಯಾಕಂದ್ರೆ 2023 ಅದು ಬಂದಾಗಿದೆ, ಬಿಲ್ ಪಾಸ್ ಆಗಿದೆ. ನೀವೀಗ ಇನ್ನೊಂದೇನೋ ಒಂದು ಕುತಂತ್ರ ಮಾಡಿದ್ರಲ್ಲ ಈ ಕ್ಷೇತ್ರಗಳನ್ನ ವಿಂಗಡಣೆ ಮಾಡೋದಕ್ಕೆ, ಇದಕ್ಕೆ ಮಾತ್ರ ವಿರೋಧ ಇರುವಂತದ್ದು. ಜನಗಳ ಕಿವಿ ಮೇಲೆ ಲಾಲ್ ಬಾಗ್ ಇಟ್ಟಿದ್ದು ಸಾಕು ಕೇಂದ್ರ ಸರ್ಕಾರದವರು. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಮೋಸ ಬಿಜೆಪಿ ಅಲ್ಲದೆ ಬೇರೆ ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ. ಮಹಿಳಾ ವಿರೋಧಿ ಅಂತ ಏನಾದ್ರೂ ಇದ್ರೆ ಅದು ಬಿಜೆಪಿ ಪಕ್ಷ ಮಾತ್ರ. ದಕ್ಷಿಣ ಭಾರತದವ್ರು ಏನ್ರಿ ಮಾಡಿದೀವಿ ನಾವು? ಏನ್ ಅನ್ಯಾಯ ಮಾಡಿದೀವಿ ನಿಮ್ಗೆ? ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತೀವಿ, ನೀವ್ ಹೇಳ್ದಂಗ್ ನಡ್ಕೋತೀವಿ, ಹೆಚ್ಚು ಮಕ್ಕಳನ್ನ ಮಾಡ್ಕೊಳಲ್ಲ, ಎಜುಕೇಶನ್ ಮಾಡ್ತೀವಿ, ಓದ್ತೀವಿ, ಉದ್ಯೋಗ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅಧಿಕಾರ ನಿಮ್ ಕೈಲಿ ಕೊಟ್ಟಿದ್ದೀವಿ. ನಮ್ಮ ಅನುದಾನ ನಮಗ್ ಕೊಡೋದು ಇಲ್ಲ. ಹಿಂದಿ ಹೇರಿಕೆ ಬೇರೆ, ಜೊತೆಗೆ ಅದ್ರ ಜೊತೆಗೆ ಈಗ ದಬ್ಬಾಳಿಕೆ ಬೇರೆ ಮಾಡ್ಬೇಕು ಅಂತ ಹೇಳಿ ಈ ಹೊಸ ಕಾನೂನನ್ನ ತರಬೇಕು ಅಂತ ಏನ್ ನೀವು ಹೊರಟಿದ್ದೀರಿ, ಇದಕ್ಕೆ ಖಂಡಿತವಾಗಿಯೂ ನಮ್ಮ ಎಲ್ಲಾ ಮಹಿಳೆಯರ ಕಡೆಯಿಂದ ಒಂದು ದೊಡ್ಡ ಧಿಕ್ಕಾರ ಖಂಡಿತ ಇದೆ. ಈ ರೀತಿಯಾದ ಮೋಸವನ್ನ ಬಿಜೆಪಿ ಪಕ್ಷ ಮಾಡತ್ತೆ ಅಂತ ಹೇಳಿ ಬಿಜೆಪಿಗರು ಕೂಡ ನೆನ್ಸಿರ್ಲಿಲ್ಲ. ಅದಕ್ಕೆ ಅದೆಷ್ಟೋ ಜನ ಬಿಜೆಪಿ ಕಾರ್ಯಕರ್ತರು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ, ಮೋದಿಜಿಯವರೇ ಅದಂಗ್ ಹಿಂಗೆಲ್ಲ ಮೋಸ ಮಾಡ್ತಾ ಇದೀರಿ ನೀವು, ಈ ರೀತಿಯಾಗಿ ಮೋಸ ಮಾಡೋದು ತಪ್ಪು ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರೇ ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಅಂಥದ್ರಲ್ಲಿ ಯಾವುದೋ ಕೆಲವೊಂದು ಟಿವಿ ಮಾಧ್ಯಮಗಳು, ಇನ್ಯಾವ ಸ್ಯಾಟಲೈಟ್ ಮಾಧ್ಯಮಗಳು ಒಂದಷ್ಟು ಬಕೆಟ್ ಹಿಡಿಯುವ ಕೆಲಸ ಮಾಡ್ಬೋದು. ಆದ್ರೆ ಖಂಡಿತವಾಗಿಯೂ ಈ ಒಂದು ಅನ್ಯಾಯ ಮಾಡಿದ್ದು ಬಿಜೆಪಿ ಪಕ್ಷನೇ ವಿನಃ ಬೇರೆ ಯಾರೂ ಅಲ್ಲ. ಮಹಿಳಾ ಮೀಸಲಾತಿ ನಿಜವಾಗ್ಲೂ ಕೊಡ್ಲೇಬೇಕು ಅಂತ ಇದ್ರೆ ಡಿನೋಟಿಫಿಕೇಶನ್ ಏನ್ ನೀವು ಒಟ್ಟಿಗೆ ಮಾಡ್ಬೇಕು ಅನ್ಕೊಂಡಿದೀರಿ, ಅದನ್ನ ನೀವು ಮಾಡುವ ಮೊದಲು ನೀವೇನ್ ಮಾಡ್ಬೇಕು? ಜನಗಣತಿ ಮಾಡ್ಬೇಕು. ಜನಗಣತಿ ಅಟ್ಲೀಸ್ಟ್ ಫಸ್ಟ್ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. 2011 ಅಲ್ಲಿ ನಡೆದಿರೋ ಸೆನ್ಸಸ್ ಅನ್ನು ಇಟ್ಕೊಂಡು ಈಗ ನೀವು ಬರೀ ದಕ್ಷಿಣ ಭಾರತಕ್ಕೆ ಹೆಚ್ಚು ಲಾಭ ಬರುವ ಹಾಗೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಮೋದಿಜಿಯವರೇ ಅಂಡ್ ಬಿಜೆಪಿ ಗವರ್ಮೆಂಟ್ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನಾನ್ ಮಾತ್ರ ಅಲ್ಲ, ಎಲ್ಲ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ.
ಯಾಕಂದ್ರೆ ದಕ್ಷಿಣ ಭಾರತದಲ್ಲಿರುವ ಬಿಜೆಪಿಯವ್ರಿಗೂ ಹೊಟ್ಟೆ ಉರಿಯುತ್ತೆ ಕಣ್ರಿ. ಟ್ಯಾಕ್ಸ್ ಕಟ್ಟೋದು ನಾವು, ತಿನ್ನೋದು ನೀವು. ಈಗ್ಲೇ ಹಾಗೆ ಇನ್ನೇನಾದ್ರೂ ಸಂಪೂರ್ಣವಾಗಿ ಅಧಿಕಾರ, ಲೋಕಸಭಾ ಕ್ಷೇತ್ರಗಳು ಸಂಪೂರ್ಣವಾಗಿ ನಿಮ್ಮ ಕೈಗೆ ಬಂದ್ಬಿಡ್ತು ಅಂತಾದ್ರೆ ಈ ದಕ್ಷಿಣ ಭಾರತದ ಕತೆ ಏನು? ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಲ್ಲ, ದೇಶದಿಂದ ನಾವು ಕಾಂಗ್ರೆಸ್ ಅನ್ನ ಓಡಿಸ್ಬಿಡ್ತೀವಿ ಅಂತ. ಹಾಗೆ ದೇಶದಿಂದ ನೀವು ದಕ್ಷಿಣ ಭಾರತವನ್ನೇ ಓಡಿಸ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡಿದೀರಾ ಹೇಗೆ? ಇದನ್ನ ಜನರು ಒಪ್ಪಲ್ಲ. ಸೊ ಈ ಬಿಲ್ ಅನ್ನ ಏನು ಈಗ ನಿರಾಕರಣೆ ಮಾಡಿದ್ದಾರೆ, ಇದು ಕಂಟಿನ್ಯೂ ಆಗತ್ತೆ. ಸೊ ಈ ವ್ಯರ್ಥ ಪ್ರಯತ್ನ ಬಿಟ್ಟು ಮಹಿಳಾ ಮೀಸಲಾತಿ ಕಾನೂನು ಅಥವಾ ಬಿಲ್ ಏನಿದೆ ಅದನ್ನ ನೀವು ಜಾರಿಗೊಳಿಸಿ ನಿಜವಾಗ್ಲೂ ಹೋಲ್ ಹಾರ್ಟೆಡ್ಲಿ ಆಲ್ ಪಾರ್ಟಿ, ಎಲ್ಲಾ ಪಾರ್ಟಿಯವರು ಒಪ್ಕೊಂಡಿದ್ದಾರೆ ಇದನ್ನ ಅಂತ ಹೇಳ್ತೀನಿ. ಸೊ ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ ಈ ವಿಚಾರವಾಗಿ. ನಮ್ದು ಒಂದು ಧ್ವನಿ ಇರ್ಲಿ, ಪ್ರತಿ ಮಹಿಳೆಗೂ ಅಧಿಕಾರ ಸಿಗ್ಲಿ. ಪ್ರತಿ ಮಹಿಳೆನೂ ಈ ದೇಶದ ಆಸ್ತಿ. ಆಕ್ಚುಲಿ ಎಷ್ಟೋ ವರ್ಷದಿಂದ ನಮ್ಗೆ ಅಧಿಕಾರನೇ ಸಿಕ್ಕಿಲ್ಲ. ಇನ್ನಾದ್ರೂ ಅಧಿಕಾರ ಸಿಗ್ಲಿ ಅಂದ್ರೆ ಮೊಣಕೈಗೆ ಬೆಣ್ಣೆ ಸವರಿದ್ದಾರೆ ಅಂದ್ರೆ ಇಲ್ಲ ಬೆನ್ನಲ್ಲಿ ಸವರ್ಬಿಟ್ಟಿದ್ದಾರೆ. ಕೈಗೂ ಸಿಗ್ಬಾರ್ದು, ಮೊಣಕೈಯಲ್ಲಾದ್ರೂ ಇದ್ರೆ ಈ ಕೈಯಲ್ಲಿ ಹಿಂಗ್ ಉಚ್ಕೊಂಡ್ ಹಾಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳಿ ಡಿನೋಟಿಫಿಕೇಶನ್ ಅಡ್ಜಸ್ಟ್ ಮಾಡಿ ಇದ್ರ ಜೊತೆಗೆ ಅನ್ಯಾಯ ಮಾಡ್ತಾ ಇರೋ ಇಂಥ ಒಂದು ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಖಂಡಿತವಾಗ್ಲೂ ಹೇಳ್ಬೇಕು. ಕರ್ನಾಟಕದ ನಾಯಕಿಯರು ಶೋಭಕ್ಕ ಅವ್ರು ಇರ್ಬೋದು, ಮಾಳವಿಕಾ ಅವರು ಇರ್ಬೋದು, ಶ್ರುತಿ ಅವರು ಇರ್ಬೋದು, ಇನ್ನು ಯಾರಪ್ಪ ಇದ್ದಾರೆ ಅವ್ರ ಲೀಡರ್ಸು ಕರ್ನಾಟಕದಿಂದ ಬಿಜೆಪಿ ನಾಯಕಿಯರು, ಯಾರಾದ್ರೂ ಧ್ವನಿ ಎತ್ತರಮ್ಮ, ಧ್ವನಿ ಎತ್ತಿ ಅಕ್ಕಂದಿರ ಧ್ವನಿ ಎತ್ತಿ ಮಾತಾಡಿ. ದಕ್ಷಿಣ ಭಾರತಕ್ಕೂ ಸಿಗ್ಲಿ ಅನುದಾನಗಳು ಸಿಗ್ಲಿ, ಅವಕಾಶಗಳು ಸಿಗ್ಲಿ. ನೀವೇ ಅಧಿಕಾರವನ್ನು ಎಷ್ಟು ವರ್ಷ ಅಂತ ಅನುಭವಿಸ್ತೀರಾ? ನಮ್ಮ ಹೆಣ್ಮಕ್ಳು ಕೂಡ ಅನುಭವಿಸ್ಲಿ ಸ್ವಲ್ಪ. ಅಧಿಕಾರವನ್ನ ಅನುಭವಿಸೋದಲ್ಲ, ಅಧಿಕಾರ ಒಂದು ಜವಾಬ್ದಾರಿ ಇದ್ದಂಗೆ. ನಿಮ್ಮಷ್ಟೇ ಜವಾಬ್ದಾರಿಯುತವಾಗಿ, ನಿಮಗಿಂತ ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮ ದಕ್ಷಿಣ ಭಾರತದ ಹೆಣ್ಮಕ್ಳು ಖಂಡಿತವಾಗಿಯೂ ಅವರ ಕರ್ತವ್ಯವನ್ನ ನಿಭಾಯಿಸ್ತಾರೆ. ನೀವು ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಅದು ಮಾಡೋದಕ್ಕೆ ಬೇಕಾದ್ರೆ ಇನ್ನೊಂದು ಬಿಲ್ ಅನ್ನ ಇಟ್ಕೊಂಡು ದೊಡ್ಡ ಮಟ್ಟಿನ ಚರ್ಚೆ ಮಾಡಿ, ನೀವು ಹೆಚ್ಚಿನ ಒಂದು ಚರ್ಚೆ ಮಾಡಿ ಬೇಕಾದ್ರೆ ಆಮೇಲೆ ಅದನ್ನ ತಗೊಂಡು ಬನ್ನಿ. ಆದ್ರೆ ಮಹಿಳಾ ಮೀಸಲಾತಿಯನ್ನ ಅದರೊಟ್ಟಿಗೆ ಇಟ್ಬಿಟ್ಟು ಪಾಸ್ ಮಾಡ್ಬೇಕು ಅನ್ನುವಂತಹ ಒಂದು ದುರ್ಬುದ್ಧಿ ಇದೆಯಲ್ಲ, ದಟ್ ಈಸ್ ರಾಂಗ್, ದಟ್ ಈಸ್ ಟೋಟಲಿ ರಾಂಗ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ, ಹೌದು ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈಗಾಗಲೇ ಎಷ್ಟೋ ವರ್ಷಗಳಿಂದ ಹೆಣ್ಮಕ್ಳಿಗೆ ಅಧಿಕಾರವನ್ನ ಅಂದ್ರೆ ರಾಜಕೀಯ ಅಧಿಕಾರವನ್ನ ಅನುಭವಿಸುವಂತಹ ಒಂದು ಯೋಗ ಬಂದಿರ್ಲಿಲ್ಲ. ಇನ್ನೇನು ಬಂತು ಅನ್ನುವಾಗ ಈ ರೀತಿಯಾದ ಒಂದು ಕಿರಿಕ್ ಮಾಡಿ, ಇವರೇ ಬಿಲ್ ಪಾಸ್ ಮಾಡಿ, ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಮಾಡಿ, ಬಿಜೆಪಿಯವರು ಇವರೇ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಫೇಲ್ ಮಾಡಿರುವಂತಹ ಒಂದು ನಾಲಾಯಕ್ ಸರ್ಕಾರ ಅಂತ ಹೇಳ್ಬೋದು. ಲಾಯಕ್ಕಿಲ್ಲ ರೀ, ಲಾಯಕ್ಕಿಲ್ಲ. ಮಹಿಳಾ ಪರ ಅಲ್ಲ, ಮಹಿಳಾ ವಿರೋಧಿ ಬಿಜೆಪಿ ಅಂತ ಹೇಳ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.